ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಪೋಸ್ಟ್ ಆಫೀಸ್ GDS ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಮಾಡಿದ್ದೀನಿ. ಅವುಗಳ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಈ ಒಂದು ಪೋಸ್ಟ್ ಆಫೀಸ್ GDS ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಟ್ಟು 1940 ಉದ್ಯೋಗಕ್ಕೆ ಏನೈತಿ ಅರ್ಜಿಯನ್ನು ಕರೆಯಲಾಗಿತ್ತು. ಈ ಒಂದು ಅರ್ಜಿ ಹಾಕಲು ಕೊನೆಯ ದಿನಾಂಕ ಆಲ್ರೆಡಿ ಏನೈತಿ ಮುಕ್ತಾಯ ಆಗೈತಿ. ಹಾಗೆ ಈ ಒಂದು ಅರ್ಜಿ ಹಾಕುವಾಗ ನೀವು ಏನಾದರೂ ಮಿಸ್ಟೇಕ್ಸ್ನ ಮಾಡಿದ್ರೆ ಅದಕ್ಕೇನೈತಿ ಕರೆಕ್ಷನ್ ಮಾಡ್ಕೊಳ್ಳಲು ನಿಮಗೆ 3 ದಿನ ಕಾಲಾವಕಾಶ ಕೊಟ್ಟಿದ್ರು. ಆ ಟೈಮ್ ಸಹ ಏನೈತಿ ಆಲ್ರೆಡಿ ಏನೈತಿ ಮುಗಿದೈತಿ. ಸೊ ಇವಾಗೆಲ್ಲ ಅಭ್ಯರ್ಥಿಗಳು ಏನೈತಿ ತಮ್ಮ ಒಂದು ರಿಸಲ್ಟ್ಗೋಸ್ಕರ ಏನೈತಿ ವೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಅಭ್ಯರ್ಥಿಗಳು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಸರ್ GDS ರಿಸಲ್ಟ್ ಬಿಟ್ಟಿದ್ದಾರೆ, ಬಟ್ ನನಗಿನ್ನೂ ಮೆಸೇಜ್ ಬಂದಿಲ್ಲ ಅಂತ ಹೇಳಿ. ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಏನೈತಿ ಒಂದು ಮೆಸೇಜ್ ತುಂಬಾನೇ ವೈರಲ್ ಆಗ್ತಾ ಇದೆ. ಅದೇನಂದ್ರೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ನಿಮಗೆ. DOP ಕಂಗ್ರಾಚುಲೇಟ್ಸ್ ಯು ಫಾರ್ ಬೀಯಿಂಗ್ ಪ್ರಿವಿಯಸ್ಲಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಆಫೀಸ್ GDS ABPM or ಡಾಕ್ ಸೇವಕ ಆಫ್ Kamariya SO Karnataka, subject to submission of original certificates for verification as a for the intimation letter by the respective requiring authority. ಸೊ ಫ್ರೆಂಡ್ಸ್, ಈ ಮೆಸೇಜ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ ಮೆಸೇಜ್ ಏನೈತಿ ಎಡಿಟೆಡ್ ಅಂತ ಅನ್ಸುತ್ತೆ. ಇಲ್ಲಿ ಬೇಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಇದು ಮೆಸೇಜ್ ಎಡಿಟೆಡ್ ಮೆಸೇಜ್ ಆಗಿರುತ್ತಾ. ಸೊ ಇದಕ್ಕೆ ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಒಂದು ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಈ ತಿಂಗಳ ಕೊನೆಯ ವಾರದಲ್ಲಿ ಏನೈತಿ ಬಿಡುಗಡೆ ಮಾಡ್ತಾರ. ಅಲ್ಲಿ ತನಕ ಏನೈತಿ ಯಾವುದೋ ಒಂದು ಇಲ್ಲಿವರೆಗೂ ಯಾವುದೇ ಒಂದು ಅಂಚೆ ಇಲಾಖೆಯಿಂದ ಯಾವುದೇ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಇದು ಕರೆಕ್ಷನ್ ಇದೇನು ಕೇವಲ ಏನೈತಿ ಎಡಿಟೆಡ್ ಮೆಸೇಜ್ ಆಗಿರುತ್ತಾ. ಇದ್ರ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ಪೋಸ್ಟ್ ಆಫೀಸ್ GDS ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ಸ್. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ನೊಂದಿಗೆ ಶೇರ್ ಮಾಡಿ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು.